ಪವನ್ ದೇಶಪಾಂಡೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಾಮದುರ್ಗದ ನೂತನವಾಗಿ ತಹಶೀಲ್ದಾರ್ ಆಗಿ ಆಗಮಿಸಿದಂತ ಶ್ರೀಯುತ ಪ್ರಕಾಶ್ ಗಾಯಕ್ವಾಡ್ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ರಾಮದುರ್ಗ ತಾಲೂಕಿಗೆ ತಾವು ಕೂಡ ಆಗಮಿಸಿದ್ದೀರಿ. ಏನೆಲ್ಲ ಯೋಜನೆ ಮತ್ತು ಯೋಜನೆಗಳನ್ನ ಹಾಕಬಹುದು? ನಮ್ಮೆಲ್ಲ ವೀಕ್ಷಕರಿಗೆ ನಾನು ಮೊದಲೇದಾಗಿ ನಮಸ್ಕಾರ ತಿಳಿಸ್ತಾ, ನನಗೆ ಈ ಸ್ಟುಡಿಯೋಗೆ ಕರೆಸಿದ್ದಕ್ಕೆ ಮೊದಲು ತಮಗೆ ನಮ್ಮ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೇನೆ. ನಾನು ಕಳೆದ ಶುಕ್ರವಾರ ಅಂದರೆ ಹೋದವಾರ ರಾಮದುರ್ಗ ತಾಲೂಕಿಂದ ತಹಶೀಲ್ದಾರ್ ಆಗಿ ಚಾರ್ಜ್ ತಗೊಂಡು ಇನ್ನೂ ಜಸ್ಟ್ ಒಂದು ವಾರ ಆಯಿತು. ಒಂದು ವಾರನಲ್ಲೇ ತಾಲೂಕು ಬಗ್ಗೆ ತಿಳ್ಕೊಳ್ಳಿಕ್ಕೆ, ತಾಲೂಕು ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಸಿಬ್ಬಂದಿಗಳ ಸಭೆ ಇರ್ಬೋದು, ನಮ್ಮ ಕಾರ್ಯನಿರ್ವಾಹಕ ಸಿಬ್ಬಂದಿಗಳ ಸಭೆ ಇರ್ಬೋದು, ಇದನ್ನೆಲ್ಲ ಮಾಡಿ ನಾನು ತಾಲೂಕಿನ ಸಮಸ್ಯೆಗಳು ಏನಿದ್ದಾವೆ, ತಾಲೂಕಿನಲ್ಲಿ ನಾವು ಯಾವ ರೀತಿ ಕಂದಾಯ ಸೇವೆಗಳನ್ನು ಜನರಿಗೆ ಒದಗಿಸ್ಬೋದು, ಅಂದರೆ ಒಳ್ಳೆ ರೀತಿಯಿಂದ ಒದಗಿಸ್ಬೋದು ಅನ್ನೋದ್ರ ಬಗ್ಗೆ ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕ ಪರಿಹಾರ ಕೊಡೋದಕ್ಕೆ ನಮ್ಮ ಒಂದು ಕಳಕಳಿಯಿಂದ ಪ್ರಯತ್ನ ಮಾಡೋದಕ್ಕೆ ನಾನು. ಸರ್, ಇವಾಗ ಕಂದಾಯ ಇಲಾಖೆ ಅಂದ್ರೆ ಒಂದು ಬಹುದೊಡ್ಡ ಇಲಾಖೆ ಸರ್. ತಮ್ಮ ಒಂದು ಏನು ಮಿನಿ ವಿಧಾನಸೌಧ, ಶಕ್ತಿ ಸೌಧ ಅಂತ ಏನ್ ಕರಿತೀವಿ, ಅಲ್ಲಿ ಸಾಕಷ್ಟು ಇಲಾಖೆಗಳಿದೆ. ಸೊ ಇವಾಗ ಏನಾದರೂ ಪಡಿಬೇಕು ಅಂತಂದ್ರೆ ಈಗ ಮಧ್ಯವರ್ತಿಗಳ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಎಲ್ಲವನ್ನ ವಿಷಯವನ್ನ ಗಣನೆಗೆ ತೆಗೆದುಕೊಂಡಂತ ಸರ್ಕಾರ ಒಂದು ಸರಳೀಕರಣವನ್ನ ಮಾಡಿದೆ. ಈಗ ವಾರ್ಸಾ ಆಗಿರ್ಬೋದು ಸರ್, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಇದನ್ನ ಸರಳೀಕರಣ ಮಾಡಿದೆ. ಸಾರ್ವಜನಿಕರು ಯಾವ ರೀತಿಯಾಗಿ ಪಡ್ಕೋಬಹುದು ಅಂತ ಸರ್ ಇವತ್ತಿನ ದಿನಮಾನದಲ್ಲಿ? ಇಲ್ಲ, ತಾವು ಹೇಳೋದು ನಿಜ ಇದೆ. ಕಂದಾಯ ಇಲಾಖೆ ಅಂದ್ರೆ ಮಾತೃ ಇಲಾಖೆ ಅಂತೀವಿ ನಾವು. ಖಂಡಿತ. ಸಾಕಷ್ಟು ಇಲಾಖೆಗಳು ಕಂದಾಯ ಇಲಾಖೆಯಿಂದ ಒಡೆದು ಹೋಗಿದ್ದು. ಸೊ ಇನ್ನೂವರೆಗೂ ಕಂದಾಯ ಇಲಾಖೆಯಲ್ಲಿ ನಾವು ಸಾಕಷ್ಟು ಸೇವೆಗಳನ್ನು ಕೊಡ್ತೇವೆ. ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮುಖ್ಯಸ್ಥರಾಗಿರ್ತಾರೆ, ಅದೇ ರೀತಿ ತಾಲೂಕದಲ್ಲಿ ತಹಶೀಲ್ದಾರು ತಾಲೂಕಾ ಮುಖ್ಯಸ್ಥರಾಗಿರ್ತಾರೆ. ತಾಲೂಕಿನ ಜನಸಾಮಾನ್ಯರು ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದಂತೆ ಹೆಚ್ಚಾಗಿ ತಹಶೀಲ್ದಾರನ್ನ ಮತ್ತು ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗಳನ್ನ ಅವಲಂಬಿಸಿರ್ತಾರೆ ಮತ್ತು ಅವ್ರನ್ನ ನಂಬ್ತಾರೆ. ಸೊ ಇದು ನಮ್ದು ಮಾತೃ ಇಲಾಖೆ ಮತ್ತು ಪುರಾತನವಾದ ಇಲಾಖೆ ಆಗಿರೋದ್ರಿಂದ ತಹಶೀಲ್ದಾರು, ನಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ಸ್, ವಿಲೇಜ್ ಅಕೌಂಟೆಂಟ್ಸ್ ಅಂದ್ರೆ ಜನರಿಗೆ ಒಂದು ಅಭಿನಂದನಾ ಭಾವ ಇರುತ್ತೆ, ಅವ್ರ ಜೊತೆ ಒಡನಾಟ ಇರ್ತೈತಿ. ಸೊ ಹಿಂಗಾಗಿ ನಮ್ದು ಕಚೇರಿ ಅನ್ಕೊಂಡು ಬರ್ತಾರೆ, ಅವ್ರು ನಮ್ದು ಅನ್ಕೊಂಡೇನು ಬರ್ತಾರೆ, ಅದಕ್ಕೆ ತಕ್ಕಂತೆ ನಾವು ಅವ್ರಿಗೆ ಸೇವೆ ಒದಗಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್, ತಾವು ಕೂಡ ಈಗ ತಹಶೀಲ್ದಾರ್ ಆಗಿ ಆಗಮಿಸಿದ್ದೀರಿ ಸರ್. ತಮ್ಮ ಜರ್ನಿ ಯಾವ ರೀತಿಯಾಗಿತ್ತು ಸರ್? ಈಗ ನೀವು ಸಾಕಷ್ಟು ಕಡೆ ಸೇವೆಯನ್ನು ಸಲ್ಲಿಸಿ ಬಂದಿದ್ದೀರಿ. ಮೊದಲು ಹೇಗೆ ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಅಂತ ಒಂದು ತಹಶೀಲ್ದಾರ್ ಆಗಿ? ಹೌದು, ನಾನು ಬಂದಾಗಿನಿಂದ ನನ್ನ ವೆಲ್ಕಮ್ ಇದ್ರಲ್ಲೇನು ತಹಶೀಲ್ದಾರ್ ಹೇಳಿದ್ರು, ಹಿಂದಿನ ತಹಶೀಲ್ದಾರು ಸಾಕಷ್ಟು ಅನುಭವಿಸ್ತಿದ್ದಾರೆ ಗಾಯಕ್ವಾಡ್ರು ಅಂತ ಹೇಳಿ. ಅನುಭವ ಅಂದ್ರೆ ನನಗೆ ಸುಮಾರು 35 ವರ್ಷದ ಅನುಭವ ಇದೆ. ನಾನು ಈ ಇಲಾಖೆಗೆ ಬಂದಿದ್ದು ಕಂದಾಯ ನಿರೀಕ್ಷಕನಾಗಿ, KPSC ಥ್ರೂ ಸೆಲೆಕ್ಷನ್ ಆಗಿ ಕಂದಾಯ ನಿರೀಕ್ಷಕ ಬಂದೆ. ಅದ ನಂತರ ನಾನು 2015ರಿಂದ ತಹಶೀಲ್ದಾರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ, ಗ್ರೇಡ್ 1 ತಹಶೀಲ್ದಾರ್ ಆಗಿ. ಸುಮಾರು ಇದು ನಂದು 7ನೇ ತಾಲೂಕು, ಈ ಜಿಲ್ಲೆಯಲ್ಲಿ ನಂದು 5ನೇ ತಾಲೂಕು ಅದು ತಹಶೀಲ್ದಾರ್ ಆಗಿ. ರೆವಿನ್ಯೂ ಬಗ್ಗೆ, ರೆವಿನ್ಯೂ ಪ್ರೊಸೀಜರ್ ಬಗ್ಗೆ, ಜನರ ಒಂದೇನು ಸಮಸ್ಯೆಗಳಿದಾವೆ, ಜನರು ಏನು ಆಸೆ ಇಟ್ಕೊಂಡಿರ್ತಾರೆ, ಅದ್ರ ಬಗ್ಗೆ ನನಗೆ ಸಂಪೂರ್ಣ ಅರಿವಿದೆ. ಅದಕ್ಕೆ ತಕ್ಕಂತೆ ನಾನು ಕೆಲಸ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಸರ್, ಈಗ ರಾಮದುರ್ಗ ತಾಲೂಕಿನ ವಿಚಾರಕ್ಕೆ ಬಂದ್ರೆ, ಈಗ ಹೊಸದಾಗಿ ಬಂದಿರಿ, ನೀವು ಹೇಳ್ತೀರಿ ನಾನು ಕಳೆದ ಶುಕ್ರವಾರ ಮಾತ್ರ ಆಡಳಿತ ತಗೊಂಡ್ರಿ, ಸಿಬ್ಬಂದಿ ಕೊರತೆ ಏನಾದರೂ ಎದ್ದು ಕಾಣ್ತಾ ಇದೆಯಾ ಸರ್ ತಮಗೇನು? ಇಲ್ಲ, ಈಗ ಇತ್ತಿತ್ತಲಾಗಿ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಯಾವ ತಾಲೂಕಿನಲ್ಲೂ ಕಾಣ್ತಾ ಇಲ್ಲ. ನಮ್ಗೇನು ಇರಬೇಕು, ಶಿರಸ್ದಾರ್ಸ್ ಆಗಲಿ, ನಮ್ಮ FDC ಆಗಲಿ, SDC ಆಗಲಿ, VS ಆಗಲಿ, RIs ಆಗಲಿ ಸಾಕಷ್ಟು ಫುಲ್ ಪ್ರಮಾಣದಲ್ಲಿದೆ. ನಮಗೆ ಸಿಬ್ಬಂದಿ ಕೊರತೆ ಇಲ್ಲ. ಇನ್ನೇನು ಕೆಲವೊಬ್ಬರು ವರ್ಕ್ ಕಲ್ಚರ್ನ ಸರಿಯಾಗಿ ಅಳವಡಿಸ್ಕೊಂಡಿರೋದಿಲ್ಲ, ಅಂಥವ್ರನ್ನ ಒಂದು ನಾವು ಟ್ರ್ಯಾಕಿಗೆ ತಂದು ಅವ್ರ ಕಡೆನೂ ಸಂಪೂರ್ಣ ಕೆಲಸ ಮಾಡೋ ಕೆಲಸನ ನಾವು ಮಾಡ್ತೀವಿ. ಈಗ ಪ್ರಮುಖವಾಗಿ ಕಂದಾಯ ಇಲಾಖೆ ಜೀವನಾಡಿ ಅಂತಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು ಸರ್. ಸೊ ಹೀಗಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಕೆಲವೊಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಯಾವುದೇ ಸ್ಪೆಸಿಫಿಕ್ ಆಗಿ ಒಂದು ಕಚೇರಿ ಸೌಲಭ್ಯ ಇಲ್ಲ. ಅದರಲ್ಲೂ ಹೆಣ್ಮಕ್ಳು ಎಲ್ಲಾದ್ರೂ ಹೋದ್ರೆ ಶೌಚಾಲಯ ಸಮಸ್ಯೆ, ಈ ರೀತಿಯಾಗಿ ಕೇವಲ ರಾಮದುರ್ಗ ತಾಲೂಕು ಮಟ್ಟದಲ್ಲ, ರಾಜ್ಯದಲ್ಲಿ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ ಸರ್. ತಾವು ತಾಲೂಕಿನಲ್ಲಿ ಯಾವ ರೀತಿ ಇದನ್ನ ನಿಭಾಯಿಸ್ತಾ ಇದ್ದೀರಿ ಮತ್ತು ಅವ್ರಿಗೆ ಏನೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ? ಅಲ್ಲ, ತಾವು ಹೇಳೋದು ನಿಜ ಇದೆ. ನಾವು ಎಲ್ಲಾ ಬೇರೆ ಡಿಪಾರ್ಟ್ಮೆಂಟ್ಗೆಲ್ಲ ಜಾಗ ಕೊಡ್ತೀವಿ, ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಲವೊಂದ್ ಕಡೆ ಜಾಗ ಇಲ್ಲ. ಖಂಡಿತ ಸರ್. ಅದು ನಮ್ಮ ಇಲಾಖೆಯ ಅಧಿಕಾರಿಗಳು, ಮೇಲ್ಮಟ್ಟ ಅಧಿಕಾರಿಗಳು, ಕಂದಾಯ ನಮ್ಮ ಮಂತ್ರಿಗಳಿಗೂ ಸಹ ಅದು ಗೊತ್ತಿದೆ. ಸೊ ಅದಕ್ಕಾಗಿ ನಮ್ಮ ಕಂದಾಯ ಮಂತ್ರಿಗಳು ಎಲ್ಲೆಲ್ಲಿ ಗ್ರಾಮ ಲೆಕ್ಕಿಗರಿಗೆ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ, ಪೋರ್ಟರ್ಸ್ಗೆ, ಆಫೀಸಿಗೆ ಜಾಗ ಇಲ್ಲ, ಅಲ್ಲಿ ಜಾಗನ ಗುರುತಿಸ್ರಿ, ಅಲ್ಲಿ ನಾವು ಸರ್ಕಾರದಿಂದ ಕಟ್ಟಡ ಕಟ್ಟಿಕೊಡೋನು ಒಂದು ವಿಷಯನೂ ಹೇಳ್ತಾ ಇದ್ದಾರೆ. ನಾವು ಎಲ್ಲೆಲ್ಲಿ ಅವೈಲೇಬಲ್ ಇದೆನೋ ಅಲ್ಲಿ ಗುರುತಿಸಕ್ಕೆ ಟ್ರೈ ಮಾಡಿದ್ದೀವಿ. ಅದು ಸರ್ಕಾರದ ಮುಂದೆ ನಿರ್ಧಾರದ ಪ್ರಕಾರ ಅವರಿಗೆ ಅದನ್ನ ಕಟ್ಟಡ ಒದಗಿಸೋ ಕೆಲಸನೂ ಇಲಾಖೆ ಮಾಡ್ತಾ ಇದೆ. ಸರ್, ಈಗ ನಾನು ವೈಯಕ್ತಿಕವಾಗಿ ಬರೋದಾದ್ರೆ ಸರ್, ತಾವು ಈಗ ತಹಶೀಲ್ದಾರ್ ಆಗಿ ಬಂದಿದ್ದೀರಿ ಸರ್. ತಮ್ಮ ವೃತ್ತಿ ಬದುಕು ಹೇಗೆ ಆರಂಭ ಆಯ್ತು ಸರ್ ಕಂದಾಯ ಇಲಾಖೆಯಲ್ಲಿ? ಯಾವ ರೀತಿಯಿಂದ ಪ್ರಾರಂಭ? ಅದೇ ನಾನು ಸ್ಟಾರ್ಟಿಂಗ್ ಹೇಳಿದೆ, ನಾನು ಬಂದಿದ್ದು
EPS ಥ್ರೂ ಆಸ್ ಎ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ 1991ರಲ್ಲೇ ನಾನು ಮೊದಲೇ ನಂದು 20 ವರ್ಷ ಗುಲ್ಬರ್ಗಾ ವಿಭಾಗದಲ್ಲೇ ಆಯಿತು. ನಾನು ತಹಶೀಲ್ದಾರ್ ಆದ ನಂತರ ಈ ಬೆಳಗಾವಿ ಡಿವಿಷನ್ಗೆ ಬಂದಿದ್ದು. ಇಲೆಕ್ಷನ್ ಟೈಮಲ್ಲೇ ಬೇರೆ ಬೇರೆ ಡಿವಿಷನ್ಗೂ ಕೆಲಸ ಮಾಡಿದ್ದೀನಿ. ಸೊ ಒಟ್ಟಾರೆ ತಾಲೂಕಿನ 4 ಭಾಗಗಳಲ್ಲಿ ಕೆಲಸ ಮಾಡಿದ್ದ ಅನುಭವ ಇದೆ. ಕಂದಾಯ ನಿರೀಕ್ಷಣೆ ಹಿಡ್ಕೊಂಡು ನಮ್ಮ ಉಪ ತಹಶೀಲ್ದಾರ್ ಆಗಿರ್ಬೋದು, ನಂತರ ತಹಶೀಲ್ದಾರ್ ಆಗಿರ್ಬೋದು, ಎಲ್ಲ ಹಂತದಲ್ಲೂ ನನಗೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಅನುಭವನ ಬಳಸಿಕೊಂಡು ನಾನು ಜನರಿಗೆ ಹೆಚ್ಚಿನ ಸೇವೆಗಳನ್ನು ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮತ್ತು ನನ್ನ ಟೀಮ್ ಜೊತೆಗೆ ಮಾಡ್ತೀನಿ ಅನ್ನೋ ಭರವಸೆನ ರಾಮದುರ್ಗ ಜನರಿಗೆ ಈ ಸಂದರ್ಭದಲ್ಲಿ ನಾನು ಕೊಡೋಕೆ ಇಷ್ಟಪಡ್ತೀನಿ. ಸರ್, ನೀವು ತಾವು ಸ್ವಾಗತ ಕಾರ್ಯಕ್ರಮದಲ್ಲಿ ನಾವು ಕೂಡ ಬಂದಿದ್ವಿ ಸರ್. ಅವತ್ತೊಂದು ಮಾತು ಹೇಳಿದ್ರಿ, ಸಾಕಷ್ಟು ಜನ ಇವಾಗ ತಮ್ಮ ಕಚೇರಿಯಲ್ಲಿ UPS ಮತ್ತು KS ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗೆ ಯುವಕರು ಕೂಡ ಒಂದು ಕನಸನ್ನು ಹೊತ್ಕೊಂಡಿರ್ತಾರೆ, ಇಲ್ಲ ನಾನು ಒಂದು ತಹಶೀಲ್ದಾರ್ ಹುದ್ದೆ ಸೇರಬೇಕು ಅಥವಾ ಜಿಲ್ಲಾಧಿಕಾರಿಗಳಾಗಬೇಕು ಅಂತೇಳಿ ಸಾಕಷ್ಟು ಪರಿಶ್ರಮವನ್ನು ಪಡ್ತಿರ್ತಾರೆ. ಅಂಥವ್ರಿಗೆ ತಾವೇನು ಹೇಳ್ತೀರಿ ಸರ್? ಯಾವ ರೀತಿ ಸಜೆಷನ್ ಅನ್ನು ಕೊಡ್ತೀರಿ? ಅಲ್ಲ, ಈ ಒಂದು ಸರ್ಕಾರಿ ಸೇವೆಯಲ್ಲಿ ಪ್ರಮುಖವಾಗಿ ಈ KS ಮತ್ತು IASಗೆ ಬರಬೇಕು ಅನ್ನೋ ಮಕ್ಕಳಿಗೆ ನನ್ನ ಕಳಕಳಿಯ ವಿನಂತಿ ಏನಪ್ಪಾ ಅಂತಂದ್ರೆ, ಇದರಲ್ಲೇ ಸಿಕ್ಕಾಪಟ್ಟೆ ಸ್ಟಡಿ ಮಾಡಬೇಕು, ಬರೀ ಓದ್ತಾನೆ ಇರಬೇಕು ಅನ್ನೋ ಪ್ರತೀತಿ ತಪ್ಪು. ಒಂದು ಸಿಸ್ಟಮೆಟಿಕ್ ವೇನಲ್ಲೇ ತಾವು ಏನ್ ಆಗ್ಬೇಕನ್ನೋ ಕನಸನ್ನ ಅವರು ಆರಂಭದಲ್ಲೇ ಕಾಣಬೇಕು. ಅದೇ ತರ ಬದುಕೋದಕ್ಕೆ, ಅದೇ ತರ ತಮ್ಮ ಜೀವನವನ್ನ ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಸಿಸ್ಟಮೆಟಿಕ್ ಆಗಿ ಬೆಳಗ್ಗೆ ಏಳೋದು, ಲಘು ಮನ್ಕೊಳ್ಳೋದು, ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದು, ಕೆಲವೊಂದು ಏನು ಅವ್ರು ಯಾವ ಭಾಗದಲ್ಲಿ ಹೋಗ್ಬೇಕಂತಾರೆ ಅದ್ರ ಬಗ್ಗೆ ಡೀಪ್ ನಾಲೆಜ್ ತಗೊಳ್ಳೋದು, ಅದ್ರ ಜೊತೆಗೆ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಒಂದು ಪರ್ಫೆಕ್ಟ್ ವೇನಲ್ಲೇ ಅವ್ರು ತಮ್ಮ ಗುರಿಯತ್ತ ಹೋದ್ರೆ ಖಂಡಿತ ಸಾಧಿಸಬಹುದು. ಓಕೆ ಸರ್, ಹಾಗೆ ನಾವು ಈಗ ನೋಡ್ತಾ ಇದ್ದೀವಿ ಸರ್, ತಹಶೀಲ್ದಾರ್ ಇಲಾಖೆಯಲ್ಲಿ ಈಗ ಪಿಂಚಣಿಯ ಒಂದು ಯೋಜನೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಇದೇನು ವಯಸ್ಸಾದವ್ರಿಗೊಂದು ಪಿಂಚಣಿ ಇರ್ತದೆ ಸರ್, ಸೊ ಅದು ತೊಂದರೆ ಆಗ್ತಾ ಇದೆ, ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇಲ್ಲ. ಅದೇನಾಗ್ಬಿಡ್ತಿದೆ, ಪಿಂಚಣಿ ವ್ಯವಸ್ಥೆಯಲ್ಲಿ ಕೆಲವೊಬ್ರು ಜನರಿಂದ ಅದು ಈ ತರ ಆಗ್ತಾ ಇದೆ. ಅಂದ್ರೆ ಇನ್ಎಲಿಜಿಬಲ್ ಇದ್ದವರು ಕೆಲವೊಬ್ರು ತಗೋತಾ ಇದ್ರು ಅನ್ನೋದು ಸರ್ಕಾರದ ಗಮನಕ್ಕೆ ಬಂದಾಗ ಇನ್ಎಲಿಜಿಬಲ್ ಜನರನ್ನ ಹೊರಗಿಟ್ಟು ಎಲಿಜಿಬಲ್ ಜನರಿಗೆ ಅದನ್ನು ಕಂಟಿನ್ಯೂ ಮಾಡ್ಬೇಕನ್ನೋ ಸರ್ಕಾರದ ಉದ್ದೇಶದಿಂದ ಯಾರು ಸುಳ್ಳು ಮಾಹಿತಿ ಕೊಟ್ಟು ತಮ್ಮ ಏಜನ್ನ ಮರೆಮಾಚಿ ಒಟ್ಟಾರೆ ಸುಳ್ಳು ದಾಖಲೆ ಏನೋ ತಮ್ಮ ಇನ್ಕಮ್ ಬಗ್ಗೆ ಆಗಲಿ ಅಥವಾ ತಮಗ ಮಕ್ಕಳು ಇರ್ತಾರೆ, ಸಾಕಷ್ಟು ಆಸ್ತಿ ಇರುತ್ತೈತಿ, ಅದನ್ನೆಲ್ಲ ಮರೆಮಾಚಿ ಏನು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ತಗೊಂಡಿರ್ತಾರೆ ಅಂಥವ್ರಿಗೆ ಅದನ್ನು ಕಟ್ ಮಾಡಿ ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಕೊಡೋ ವ್ಯವಸ್ಥೆನ ಸರ್ಕಾರ ಮಾಡ್ತಾ ಇದೆ. ಅವರು ಎಲಿಜಿಬಲ್ ಇದ್ದು ಅವ್ರಿಗೆ ಏನಾದ್ರೂ ತೊಂದರೆ ಆಗಿದ್ರೆ ಅದನ್ನ ಖಂಡಿತ ನಾನು ಸರಿಪಡಿಸೋ ವ್ಯವಸ್ಥೆ ಮಾಡ್ತೀನಿ. ಈಗ ತಹಶೀಲ್ದಾರ್ ಕಚೇರಿ ಅಂತಂದ್ರೆ ಸಾಕಷ್ಟು ಜನ ಕೇವಲ ಪಿಂಚಣಿದಾರ, ಹೊಲದ ಕೆಲಸ, ಹೀಗೆ ಸಾಕಷ್ಟು ಜನ ಬರ್ತಿದ್ದಾರೆ. ಅವು ಆ ಸಾರ್ವಜನಿಕರನ್ನ ಯಾವ ರೀತಿಯಾಗಿ ನೀವು ಅವ್ರಿಗೆ ವ್ಯವಹರಿಸ್ತೀರಿ ಅಂತ ಮುಂದಿನ ದಿನಗಳಲ್ಲಿ? ಇಲ್ಲ, ನಮ್ದು ಯಾವುದೇ ಸರ್ಕಾರಿ ಕಚೇರಿ ಆಗಿರ್ಬೋದು, ಪ್ರಮುಖವಾಗಿ ನಮ್ಮ ತಹಶೀಲ್ದಾರ್ ಕಚೇರಿಗೆ ಜನ ಬಹಳಷ್ಟು ಆಶೆಗಳನ್ನು ಇಟ್ಕೊಂಡು ಬರ್ತಾರೆ. ಸಾಕಷ್ಟು ಸಮಸ್ಯೆಗಳಿರ್ತವೆ, ಅವ್ರ ಕೆಲಸಗಳಿರ್ತವೆ. ನನ್ನ ಸಿಬ್ಬಂದಿಗೆ ನಾನು ಫಸ್ಟ್ ಮೀಟಿಂಗ್ನಲ್ಲೇ ಹೇಳಿದ್ದೀನಿ, ನಮ್ಮ ಕಚೇರಿಗೆ ಬರೋ ಜನರನ್ನ ಮೊದಲು ಮಾತಾಡ್ಸ್ರಿ, ಅವ್ರನ್ನ ಕೂಡಿಸ್ರಿ, ಕುಂತು ಮಾತಾಡಿಸ್ರಿ, ಏನಿದೆ ಸಮಸ್ಯೆ ಕೇಳ್ರಿ, ಸಮಸ್ಯೆಗೆ ತಕ್ಕಂತೆ ಪರಿಹಾರ ಕೊಡ್ರಿ. ಸುಮ್ಮನೆ ನಾಳೆ ಬಾ ಅಂತ ಅವ್ರನ್ನ ಸತಾಯಿಸ್ಬೇಡ್ರಿ. ಅವ್ರಿಗೆ ಏನು ದಾಖಲೆ ಬೇಕು ಅವಾಗನೇ ಹೇಳ್ಬಿಡಿ. ಅವ್ರಿಗೆ ದಾಖಲೆಗಳನ್ನ ಪಡೀರಿ, ಫೈಲ್ ಪುಟಪ್ ಮಾಡ್ರಿ. ಅನಾವಶ್ಯಕವಾಗಿ ಯಾರಿಗೂ ತಿರುಗಾಡಿಸ್ಬೇಡ್ರಿ, ಯಾರಿಗೂ ತೊಂದರೆ ಕೊಡಬೇಡ್ರಿ. ನಮ್ಮ ಬಗ್ಗೆ, ನಮ್ಮ ಕಚೇರಿ ಬಗ್ಗೆ ಜನರಿಗಿರೋ ಆಶೆಗಳನ್ನ ಪೂರೈಸ್ರಿ ಅನ್ನೋ ಕಟ್ಟುನಿಟ್ಟಿನ ನಿರ್ದೇಶನ ನಾನು ಕೊಟ್ಟಿದ್ದೇನೆ. ಸರ್, ನಮ್ಮ ರಾಮದುರ್ಗ ತಾಲೂಕು ಈಗ ಮಳೆಗಾಲ ಪ್ರಾರಂಭವಾಗ್ತದಂಥದ್ದು, ಈಗ ಮಳೆಗಾಲ ಪ್ರಾರಂಭವಾಗುತ್ತೆ. ಸೊ ನಮ್ಮ ರಾಮದುರ್ಗ ಒಂದು ಪ್ರವಾಹ ಪೀಡಿತ ಪ್ರದೇಶ. ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಮಳೆ ಆದರೆ ಸಾಕು, ಕೇವಲ ಏನು ಮಳೆ ಆದರೆ ಪ್ರವಾಹದ ಭೀತಿ ಎದುರಾಗುತ್ತೆ. ಸರ್, ಈ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಹಮ್ಮಿಕೊಂಡಿದ್ರೆ? ಅಲ್ಲ, ಏನು ಪ್ರತಿ ನಮ್ಮ ಇಡೀ ಜಿಲ್ಲೆಯಲ್ಲೆಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ 2019ರಲ್ಲಿ ಏನು ಪ್ರವಾಹ ಬಂತು ಅದನ್ನೇ ಬೇಸಾಗಿಟ್ಟುಕೊಂಡು ಅವಾಗ ಏನು ಗ್ರಾಮಗಳಲ್ಲಿ ತೊಂದರೆ ಆಗಿತ್ತು ಅದೇ ಗ್ರಾಮಗಳನ್ನ ನಾವು ಮೂಲ ಗ್ರಾಮಗಳನ್ನ ಪರಿಗಣಿಸಿ ಅಂತ ಸುಮಾರು ನಾನು ಬಂದ್ಮೇಲೆ ಕೇಳಿದೆ, ಸುಮಾರು ಆ ಥರ 53 ಗ್ರಾಮಗಳಿದಾವೆ. ಆ ಗ್ರಾಮಗಳಲ್ಲಿ ಅಕಸ್ಮಾತ್ ಫ್ಲಡ್ ಏನಾದರೂ ಆದರೆ ಯಾವ ರೀತಿ ಮುಂಜಾಗ್ರತೆ ಕ್ರಮ ವಹಿಸಬೇಕು, ಎಲ್ಲೆಲ್ಲಿ ಕಾಳಜಿ ಕೇಂದ್ರಗಳನ್ನು ತೆಗಿಬೇಕು, ಯಾವ ರೀತಿ ನಾವು ಜಾನುವಾರುಗಳಿಗೆ ಮೇವನ್ನು ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದು ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ತಾಲೂಕು ಆಡಳಿತ ನೋಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿ ನಾನು ತಗೋತೇನೆ. ಸರ್, ತಮ್ಮ ಇಲಾಖೆಯಲ್ಲಿ ತಾವು ಹೊಸದಾಗಿ ಈಗ ರಾಮದುರ್ಗಕ್ಕೆ ಬಂದ್ರಿ, ಇಲ್ಲಿನ ಸಿಬ್ಬಂದಿಗಳು ತಮ್ಮನ್ನ ಯಾವ ರೀತಿಯಾಗಿ ತಮಗೆ ಸಪೋರ್ಟಿವ್ ಆಗಿದ್ದಾರೆ, ಹೇಗೆ ಕೆಲಸದಲ್ಲಿ ಹೇಗೆ ಕೈ ಜೋಡಿಸ್ತಾ ಇದೆ? ಅಲ್ಲ, ಎಲ್ಲ ಕಡೆ ನಾನು ಎಲ್ಲೆಲ್ಲಿ ತಹಶೀಲ್ದಾರಾಗಿ ಹೋಗಿದ್ದೀನಿ, ನಮ್ಮ ಸಿಬ್ಬಂದಿ ಜೊತೆಗೆ ಒಂದು ಅವಿಭಾವ ಸಂಬಂಧ ಇಟ್ಕೊಂಡು ಅವ್ರನ್ನ ಆಸ್ ಎ ಟೀಮ್ ಲೀಡರ್ ಆಗಿ, ಅವರೆಲ್ಲ ನನ್ನ ಟೀಮ್ ಮೆಂಬರ್ಸ್ ಆಗಿ, ಫ್ಯಾಮಿಲಿ ಮೆಂಬರ್ಸ್ ಆಗಿ ನಾನು ನೋಡೋಕೆ ಪ್ರಯತ್ನ ಪಡೋದ್ರಿಂದ ನನಗೆ ಎಲ್ಲಿ ಯಾವ ತಾಲೂಕಿನಲ್ಲೂ ಸಿಬ್ಬಂದಿಗಳಿಂದ ತೊಂದರೆ ಆಗಿಲ್ಲ.
ನಾನು ಯಾರು ಸಿಬ್ಬಂದಿಗಳಿಗೆ ತೊಂದರೆ ಕೊಡಲ್ಲ. ನಂದು ಒಂದೇ ಸಿಸ್ಟಮು, ಕೆಲಸದ ಟೈಮ್ನಾಗ ಕೆಲಸ ಮಾಡಬೇಕು, ಆರಾಮ್ ಟೈಮ್ನಾಗ ಆರಾಮ್ ಮಾಡಬೇಕು. ಕೆಲಸದ ಟೈಮ್ನಾಗ ಯಾರು ಕೆಲಸಕ್ಕೆ ಕೈ ಕೊಟ್ಟು ಹೋಗೋ ಹಾಗಿಲ್ಲ. ನಾನು ಕಠಿಣ ನಿರ್ದೇಶನ ಕೊಟ್ಟಿದ್ದೇನೆ. ನನ್ನ ನಿರ್ದೇಶನಗಳಿಗೆ ಮತ್ತು ನನ್ನ ಆಶೋತ್ತರಗಳಿಗೆ ತಕ್ಕಂತೆ ನಮ್ಮ ಸಿಬ್ಬಂದಿ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಹೇಳಿದ್ರಿ ಸರ್ ನೀವು, ನಾನು ಶುಕ್ರವಾರ ದಿನ ಚಾರ್ಜ್ ತಗೊಂಡೆ, ನಾನು ರಾಮದುರ್ಗ ಬಂದೆ ಅಂತ. ಏನೆಲ್ಲ ಚಾಲೆಂಜ್ ಅನಿಸ್ತು ಸರ್, ಇದನ್ನ ನಾನು ಇಲ್ಲಿ ಮಾಡಬೇಕು, ಇದರಲ್ಲಿ ಈ ಗುರಿಯನ್ನು ತಲುಪಬೇಕು ಅಂತಕ್ಕಂಥದ್ದು ಏನಾದರೂ ಒಂದು ತಮ್ಮ ತಲೆಯಲ್ಲಿ ಆಲೋಚನೆ ಬಂತ ಸರ್? ನಾನು ಇದರಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು, ಜಿಲ್ಲೆಯಲ್ಲಿ ನನಗೆ ಯಾವುದೇ ಈ ವಿಷಯದಲ್ಲಿ ಮಾಹಿತಿ ಕೇಳಿದ್ರೆ ನನ್ನ ತಾಲೂಕು ಫಸ್ಟ್ ಅಲ್ಲಿರಬೇಕು ಅಂತ. ಅಲ್ಲ, ನಾನು ಬಂದ ಕೂಡಲೇ ನಮ್ಮ ಸಿಬ್ಬಂದಿಗಳ ಮೀಟಿಂಗ್ನಲ್ಲಿ ಹೇಳಿದ್ದೀನಿ, ನಮ್ಮದು 15 ತಾಲೂಕು ಇರ್ತಕ್ಕಂಥ ದೊಡ್ಡ ಜಿಲ್ಲೆ, ನಮ್ಮ ತಾಲೂಕು ಒನ್ ಆಫ್ ದ ಪರ್ಫಾರ್ಮಿಂಗ್ ತಾಲೂಕು ಆಗಿರಬೇಕು. ನಾನು ನಮ್ಮ ಪ್ಯಾರಾಮೀಟರ್ಸ್ ನೋಡಿದೆ. ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಲಿ, ನಮ್ಮ ಡಿ ಸಿ ಸರ್ ಆಗಲಿ ಮೀಟಿಂಗ್ ತಗೋತಾ ಇರ್ತಾರೆ. ತಗೊಂಡಾಗೆ ನಮಗೊಂದು ಅಜೆಂಡಾ ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ತಿರುವು ಹಾಕಿ ನೋಡಬೇಕಾದ್ರೆ ಪುಟಗಳನ್ನು, ನಮ್ಮ ರಾಮದುರ್ಗ ತಾಲೂಕು ಬಹಳ ಕಡಿಮೆನಿಲ್ಲ, ಒನ್ ಆಫ್ ದ ಪರ್ಫಾರ್ಮಿಂಗ್ ತಾಲೂಕು ಇದೆ. 15 ತಾಲೂಕಿನಲ್ಲೇ ಮೋಸ್ಟ್ ಆಫ್ ಟಾಪ್ 5 ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೆ ನಮ್ಮ ಸಿಬ್ಬಂದಿ ಕಠಿಣ ನಿರ್ದೇಶನ ಕೊಟ್ಟಿದ್ದೇನೆ. ನಾವು ಪರ್ಫಾರ್ಮಿಂಗ್ ತಾಲೂಕು ಆಗಿರಬೇಕು, ಟಾಪ್ ಇರಬೇಕು, ಇಲ್ಲ ವಿತಿನ್ 5 ಇರಬೇಕು. ಅದಕ್ಕಿಂತ ತಳಗ್ ಬರೆದು ಹಾಗೆ ನಾವು ಕೆಲಸ ಮಾಡೋಣ, ಯಾವತ್ತು ಮೇಂಟೈನ್ ಮಾಡೋಣ ನಿರ್ದೇಶನ ಕೊಟ್ಟಿದ್ದೇನೆ. ಆ ಥರನೇ ನಾವು ಮಾಡ್ತೀವಿ ಸರ್. ಈಗ ತಾವೊಬ್ಬರು ತಹಶೀಲ್ದಾರ್ ಆಗಿದ್ದೀರಿ ಸರ್, ಸಾಕಷ್ಟು ಕೆಲಸದ ಒತ್ತಡ ಇರುತ್ತೆ, ತಮಗೂ ಕೂಡ ಒಂದು ಕುಟುಂಬ ಅಂತಿರುತ್ತೆ. ಕುಟುಂಬವನ್ನು ಹೇಗೆ ನಿಭಾಯಿಸ್ತೀರಿ? ಕೆಲಸದ ಒತ್ತಡದಲ್ಲೂ ಕೂಡ ಕುಟುಂಬಕ್ಕೆ ಸಮಯ ಯಾವಾಗ ಕೊಡ್ತೀರಿ? ಹೇಗೆ ನಮ್ಮ ಕುಟುಂಬ ಯಾವ ರೀತಿಯಾಗಿ ಕೆಲಸಕ್ಕೆ ಸಪೋರ್ಟ್ ಆಗಿದ್ದಾರೆ ಅಂತ? ಅಲ್ಲ, ನಾವು ಕೆಲಸಕ್ಕೆ ಸೇರ್ಕೊಂಡ್ ಕೂಡಲೇ ನಮಗೆ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ಕೆಲಸ ಮತ್ತು ಕುಟುಂಬನ ನಿರ್ವಹಣೆ ಮಾಡಬೇಕು ಅಂತೇಳಿ. ಕೆಲಸದ ಟೈಮ್ನಲ್ಲೇ ಕೆಲಸ, ರಜಾ ಟೈಮಲ್ಲೇ ಫ್ಯಾಮಿಲಿ ಜೊತೆಗೆ. ಓಕೆ. ಸೊ ಮೊದಲಿಂದಾನು ನನ್ನ ಮದುವೆಯಾಗಿ 30 ವರ್ಷ ಆಯ್ತು. 30 ವರ್ಷದಿಂದಾನು ನನ್ನ ಮಿಸ್ಸಸ್ಸು ಬ್ಯಾಂಕ್ ಮ್ಯಾನೇಜರು. ಓಕೆ. ಮೊದಲಿನಿಂದಾನು ಅಗದಿ ಸಪೋರ್ಟಿವ್ ಆಗಿ ನನ್ನ ಕೆಲಸಕ್ಕೆ ಯಾವುದೇ ಅಡೆತಡೆ ಮಾಡದೇ ಇರೋ ಹಾಗೆ, ನಾನು ಯಾವಾಗ ಬೇಕು ನನಗೆ ಸಪೋರ್ಟ್ ಕೊಡ್ತಾ, ಮಾರಲಿ ಸಪೋರ್ಟ್ ಕೊಡ್ತಾ. ಈಗ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ನನ್ನ ಹೆಂಡತಿನೂ ಸಹ ಇದಕ್ಕೆ ಪ್ರಮುಖ ಕಾರಣ ಅಂತೇಳಿ ಸಂತೋಷ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಹೇಳ್ತಾ ಇದ್ರಿ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್ ಅಂತಾರೆ. ಆ ರೀತಿ ನಿಮ್ಮ ಒಂದು ಈ ಸಕ್ಸಸ್ ಜರ್ನಿಗೆ ನಿಮ್ಮ ಪತ್ನಿಯವರೇ ಕಾರಣ ಅಂತ ಹೇಳ್ತೀರಿ. ಹೌದು. ಓಕೆ. ಯಾಕಂದ್ರೆ ಸಂಡೇ ಕೂಡ ಕೆಲವೊಂದು ದಿನ ನೀವು ಫ್ಯಾಮಿಲಿ ಕೊಡೋಕ್ಕಾಗಲ್ಲ. ಇಲೆಕ್ಷನ್ ಟೈಮು, ಪ್ರವಾಹ, ಮತ್ತೆ ಬರಗಾಲ, ಈ ರೀತಿ ಸಮಯದಲ್ಲಿ ಕೂಡ ಸಾಕಷ್ಟು ಕ್ಲಿಷ್ಟಕರವಾಗಿರುತ್ತೆ. ಹೇಗೆ ನಿಭಾಯಿಸ್ತೀರಿ ಸರ್ ಇದನ್ನೆಲ್ಲ? ಅಲ್ಲ, ಗಂಡ ಅಧಿಕಾರದಲ್ಲಿ ಇದ್ದಾನೆ, ಒಬ್ಬ ಅಧಿಕಾರಿ ಅಂತಂದ್ಮೇಲೆ ಕುಟುಂಬನೂ ಸ್ವಲ್ಪ ತ್ಯಾಗ ಮಾಡ್ಬೇಕಾಗತ್ತೆ. ಅದನ್ನ ಅರ್ಥ ಮಾಡ್ಕೋತಾರೆ ನಮ್ಮ ಕುಟುಂಬದವರು. ಓಕೆ. ಅಂತ ಸಂದರ್ಭಗಳು ಬಂದಾಗೆ, ಇಲ್ಲ ನೀವು ಅಲ್ಲೇ ಇರಬೇಕು, ಆ ಕೆಲಸನೇ ಮಾಡಿ, ಮತ್ತೆ ನಿಮ್ಗೆ ಸೂಟಿ ಸಿಕ್ಕಾಗ ನೋಡೋಣ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ. ಸರ್, ಈಗ ಆಧಾರ್ ಲಿಂಕ್ ಅಂತ ಏನೋ ಒಂದು ಯೋಜನೆ ಐತಲ್ಲ ಸರ್, ರಾಮದುರ್ಗ ಪ್ರಥಮ ಸ್ಥಾನದಲ್ಲಿತ್ತು. ಮತ್ತೆ ಇಂಥ ಒಂದು ಈ ಒಂದು ಇದರಲ್ಲಿ ಈಗ ಸಾಕಷ್ಟು ಯೋಜನೆಗಳಿಲ್ಲ, ಅದರಲ್ಲಿ ನಂಬರ್ 1 ತರಬೇಕು ಅನ್ನೋದೊಂದು ಏನಾದರೂ ಆಶೆ ಇದೆ ಸರ್? ಹೌದು, ಪ್ರಮುಖವಾಗಿ ಈ ನಮ್ದೇನು ಈ ಪೌತಿ ಅಂತ ಹೇಳಿ ಆಂದೋಲನ ಇದೆ. ಅಂದ್ರೆ ಸರ್ಕಾರದ ಉದ್ದೇಶ, ಯಾರು ಮೃತಪಟ್ಟ ಖಾತೆದಾರ ಇರ್ತಾರೆ ಅವ್ರ ಹೆಸರಲ್ಲಿ ಖಾತೆ ಮುಂದುವರಿಬಾರ್ದು, ಅವ್ರ ವಾರಸದಾರಿಗೆ ಖಾತೆ ಮಾಡಿ ಕೊಡಬೇಕು ಅನ್ನೋ ಸರ್ಕಾರದ ಒಂದು ಮಹತ್ವದ ಯೋಜನೆ ಇದೆ ಈ ಪೌತಿ ಅನ್ನೋದು. ಸೊ ಅದರಲ್ಲೇ ನಾವು ಅಂದ್ರೆ ನಮ್ಮ ರಾಮದುರ್ಗ ತಾಲೂಕಿನ ನೋಡಿದೆ ಪ್ಯಾರಾಮೀಟರ್ಸ್, ಒಳ್ಳೆ ಪ್ರೋಗ್ರೆಸ್ ಇದೆ. ನಾವು ಅದರಲ್ಲಿ ಇನ್ನೂ ಜಾಸ್ತಿ ಪ್ರೋಗ್ರೆಸ್ ಮಾಡಿ, ಯಾರು ಮೃತಪಟ್ಟ ಖಾತೆದಾರ ಹೆಸರಲ್ಲೇ ಅದು ಖಾತೆ ಮುಂದುವರಿಬಾರ್ದು, ಅವ್ರ ವಾರಸದಾರಿಗೆ ಮಾಡಿಕೊಡೋ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಇದು ನೂತನವಾಗಿ ಆಗಮಿಸಿದಂಥ ಪ್ರಕಾಶ್ ಗಾಯಕ್ವಾಡ್ ಸರ್ ಅವರ ಮಾತು. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡೋದಕ್ಕೆ ಧನ್ಯವಾದಗಳು ಸರ್. ಹೀಗೆ ಮತ್ತೋರ್ವ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.